ನೀರ್ ಮೇಲೆ ಬಿಡ್ತೀನಿ ಆಗ್ಲೇ ಚಚ್ಚಿ ಕೆಡುದಾಯ್ತು ಮಳೆ. ನಾನ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟ ಜನ ಬರ್ತಾರೆ ಅಂತ. ಹಿಂಗೈತೆ ಆಫ್ ರೋಡಿಂಗ್ ಮಾಡಕ್ಕೆ ಎಕ್ಸ್ಪಲ್ಸ್ ಅಲ್ಲ ಕಣೋ, ಸ್ಪ್ಲೆಂಡರ್. ಕಣ್ಣಿಗೆ ಏನಿಲ್ಲ ಹಂಗೆ ಲಗಲ್ ಧೂಳು ಹೋಗ್ಬಿಡ್ತೈತೆ. ವೇಟ್ ಬ್ರೋ ಹೆಡ್ಫೋನ್ ಎಲ್ಲ ಹಾಕೊಂಡ್ ಬಂದ್ಬಿಟ್ಟು ಒಂದ್ ಸ್ಟೈಲ್ ಆಗಿ. ಇವತ್ತು ನಾವು ಈಶಾ ಫೌಂಡೇಶನ್ ಹೋದಂಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ತುಮಕೂರಿಂದ ಈಶಾ ಫೌಂಡೇಶನ್ ಹೊರಟಿದೀವಿ. ನಾನು ಮತ್ತೆ ನನ್ನ ಫ್ರೆಂಡ್ ರೆಡಿ ಆಗಿದ್ದಾನೆ, ಹೋಗಿ ಪಿಕ್ ಮಾಡ್ಬೇಕು ಹೋಗಿ. ಸೊ ಸ್ಪ್ಲೆಂಡರ್ ಕೂಡ ರೆಡಿ ಆಗಿದೆ. ಆನ್ ದಿ ವೇ ಮೋಟೋ ಬ್ಲಾಗಿಂಗ್ ಅಲ್ಲಿ ಸಿಗ್ತೀನಿ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಓಕೆನಾ? ಫ್ರೆಂಡಿಗೆ ಹೇಳಿದ್ದೆ ಬೆಳಗ್ಗೆನೆ ಫೋನ್ ಮಾಡೋ, ಬೇಗ ಬಿಡೋಣ ಅಂತ. ನನ್ನ ಮಗ ಫೋನೇ ಮಾಡ್ಲಿಲ್ಲ. ನಾನು ಎದ್ದಿದ್ದೆ 12 ಗಂಟೆಗೆ, ಟೈಮ್ 2:30. ನಾವಿಲ್ಲಿ 2:30 ಬಿಟ್ರೆ ಅಲ್ಲಿಗೆ 5 ಗಂಟೆಗೆ ಹೋಗ್ತೀವಿ. ಈ ಬರೋ ಅಷ್ಟೊತ್ತಿಗೆ ಈಚೆ ನಿಂತ್ಕೊಳ್ಳೋ ಅಂತ ಇನ್ನ ಬಂದಿಲ್ಲ ಅವನು. ಮೇಲ್ಗಡೆ ನೋಡ್ರಿ ಮಾತಾಡ್ತಾವನೆ. ಅವಾಗೇನೆ ಬಾ ಅಂತ ಹೇಳಿದೀನಿ, ಇನ್ನ ರೆಡಿ ಆಗಿಲ್ಲ. ರೆಡಿ ಆಗುನು ನಮ್ ಹುಡುಗಿ ಫೋನ್ ಮಾಡೋಳಿರೋ ಒಂದ್ ಅರ್ಧ ಗಂಟೆ ಮಾತಾಡ್ತೀನಿ. ಅರ್ಧ ಗಂಟೆ ಟೈಮ್ ವೇಸ್ಟ್ ನನ್ ಮಗ ಇವನಿಂದ. ನಮ್ಗೆ ಹೆಡ್ಫೋನ್ ಎಲ್ಲ ಹಾಕೊಂಡ್ ಬಂದ್ಬಿಟ್ಟು ಒಂದ್ ಸ್ಟೈಲ್ ಆಗಿ ನ್ಯಾಚುರಲ್ ಬಾಳ್ ಬಾಳೋ ಅಂದ್ರೆ ಶೋಕಿ ಬಾಳ್ ಚೆಲ್ಲೋ ತಗೊಂತೀವಿ. ಹಾಕೊಂಡ್ ಇಷ್ಟ ನಮ್ ಕಾಸು. ನನ್ಗೆ ಬೈತಾವ್ ನೀವು ಲೋಪರ್ ನನ್ನ ಮಗ. ಚಿರೇಶ್, shall we start the journey now? Let's go. Of course. ಪೆಟ್ರೋಲ್ಗೆ ಖಾಲಿಗೆ ಹಾಕ್ಬಿಟ್ಟಿದೆ. ಫಸ್ಟ್ ಪೆಟ್ರೋಲ್ಗೆ ಹಾಕ್ಸ್ಬಿಡೋಣ. ವೇಟ್ ಬ್ರೋ ಅದೇ ಮೇಲೆ ಬಿದ್ರೆ ಸದೋತೀವ ಅಣ್ಣ. 500 ರೂಪಾಯಿ ರಿಸೀವ್ಡ್ ಆನ್ ಭಾರತ್ ಪೇ. ಅಲ್ಲ ಪೇಟಿಎಂ ನಾನು ಮಾಡಿದ್ದು. ಹುಡುಗಿ ಫೋನ್ ಮಾಡಿದ್ರಿ ಅಷ್ಟೊತ್ತ ಮಾತಾಡೋದು ಸುರೇಶ? ಇಲ್ಲ ಸ್ಟ್ರೈಟಾ ಫುಲ್ ವಾಲಿಸ್ತೀನಿ ನೋಡ್ರಿ. ಅವನು ಇವಾಗ ರಿಯಾಕ್ಷನ್ ಹೆಂಗ್ ಕೊಡ್ತಾನೆ. ಮುಂದೆ ಗಾಡಿ ಬತ್ತು ಓವರ್ಟೇಕ್ ಮಾಡಕ್ ಆಗಲ್ಲ. ಏನಣ್ಣ ಹಿಂಗೆ ಕರ್ವಲ್ಲೆಲ್ಲ ಮುಂಡ್ಮೇಲೆ ಹೋಗ್ತಾನ. ಯಪ್ಪ, ಹಿಂದೆ ಬರೋರು ಗಾಡಿಗಳು ಕತೆ ಏನಾಗಬೇಕು. ಕಣ್ಣಿಗೆ ಏನಿಲ್ಲ ಹಂಗೆ ಲಗಲ್ ಧೂಳು ಹೋಗ್ಬಿಡ್ತೈತೆ. ವಾತಾವರಣ ಹೆಂಗೈತ್ ನೋಡಲ್ಲಿ. ನಾಡ್ ಬಿಟ್ಟಿದ್ ಯಾವ ಗಾಡಿ ಕರ್ಕೊಂಡ್ ಬಂದಲ್ಲ. ಗೂಗಲ್ ಮ್ಯಾಪ್ ಹಳ್ಳು ಕರ್ಕೊಂಡ್ ಹೋಗ್ಬಿಟ್ಟು ರೋಡ್ ಎಂಡ್ ಅಂತ ಇದ್ರು ನನ್ ಮಗಂದು ಗೋ ಸ್ಟ್ರೈಟ್ 1 ಕಿಲೋಮೀಟರ್ಸ್ ಅಂತ ಇದೆಯಾ. ಲೆಫ್ಟಾ? ಏ ಮಳೆ ಬರಂಗೈತಲ್ಲೋ. ಹೋಗ್ ಬರೋವರ್ಗು ಮಳೆ ಬರ್ದಿದ್ದಂಗ್ ಮಾಡಪ್ಪ ದೇವ್ರೆ. ಆಗ್ಲೇ ಚಚ್ಚಿ ಕೆಡುದಾಯ್ತು ಮಳೆ. ಇವತ್ ನಾವ್ ಈಶಾ ಫೌಂಡೇಶನ್ ಹೋದಂಗೆ ಮಳೆ ನೋಡ್ರಿ ಹೆಂಗ್ ಚಚ್ ಕೆಡುತ್ತೈತೆ. ಹೋಗ್ತಾ ಮಳೆ ಬರ್ಬಾರ್ದಪ್ಪ ದೇವ್ರೆ. ಮಳೆ ನಿಂತ್ರು ಮರ್ದನಿ ನಿಲ್ಲಲ್ಲ ಅಂತಾರಲ್ಲ, ಹಂಗಾಯ್ತು ಇವ್ನ್ ಕತೆ. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಆಟಾಡ್ಕೊಂಡು ಹೋಗಕ್ ನೀನೇನ್ ನಮ್ಮ ಹುಡ್ಗಿನ. ಸೂರ್ಯ ಯಾಕೋ ಈ ನಡುವೆ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ. ಕದ್ದು ಹೋಗಿ ಬಚ್ಚಿಕೊಂತಾವ್ನಿ ಸೂರ್ಯ. ಏನ್ ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಮಳೆ ಬೀಳ್ತಾ ಇದ್ ಕಣ್ರಿ, ಸ್ವಲ್ಪ ಮಳೆ ಸರಿ ಹೊಡಿತಾ ಇದ್ ಗುರು. ಇನ್ನ ಮಳೆ ಆಲ್ಮೋಸ್ಟ್ ಅಲ್ಲಿ ನಿಲ್ತು. ಅಯ್ಯೋ ದೇವ್ರು, ಆಮೇಲೆ ನೋಡ್ಕೊಂಡಿ ಅಂತೆ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಕೂದಲು ಕೆಟ್ಟೆ ಕೆಡುತ್ತೆ. ಅಳ್ಳಾಡ್ಸ್ತಾವ್ ಹಿಡ್ಕೊಂಡದನ್ನ. ಇನ್ನ 64 ಕಿಲೋಮೀಟರ್ ಹೋಗ್ಬೇಕು. ಇವನು ಒಳ್ಳೆ ಜಟಕಾ ಗಾಡಿ ಓಡಿಸ್ತಾವನೆ. ಪುರಾ ಗಾಡಿ ಹತ್ತುತ್ತಾ ಇಲ್ಲಿ ಹಿಂಗ್ ಸ್ಟ್ರೈಟ್ ಹೋಗಿ ಅಲ್ಲ ಸಾ. ಆಫ್ ರೋಡಿಂಗ್ ಮಾಡಕ್ಕೆ ಎಕ್ಸ್ಪಲ್ಸ್ ಅಲ್ಲ ಕಣೋ, ಸ್ಪ್ಲೆಂಡರ್. ಗಿಂಚರ್ ಮಾಡಿಯಾ? ಒಳ್ಳೆ ಎತ್ತಿನ ಗಾಡಿ ಓಡಿಸ್ತಾನೆ. ಅಲ್ಲೂ ಎತ್ತ ಕಾಲು ನೀರ್ ಮೇಲೆ ಬಿಡ್ತೀನಿ. ಕಾಲತ್ತಲೆ ಒಂದು ಬಂದ್ ಮಸಾಲ 20 ರೂಪಾಯಿಗೆ ಬಜ್ಜಿ. ಎಂಟ್ರೆನ್ಸ್ ಬಂದ್ವಿ. ಎಲ್ಲ ಫೋಟೋ ಇಟ್ಕೊಂತವ್ರೆ. ಕಂಡೆ ನಾನ್ ಶಿವನ್ನ ಕಂಡೆ. 7:20 ಲೇಸರ್ ಲೈಟ್ ಸ್ಟಾರ್ಟ್. ಇನ್ ಮುಂದೆ ಕಡೆಯಿಂದ ಹೋಗೋಣ ಅಂದ್ರೆ ಹಿಂದೆ ಕಡೆಯಿಂದ ಕರ್ಕೊಂಡು ಹೋಗ್ತಾವನೆ. ವೆರಿ ಕಾಸ್ಟ್ಲಿ ಇರುತ್ತಲ್ಲೇನೋ ಚಿರೇಶ? ನಿಂಜೇಬೆ ತಾನೇ ಅರ್ಧ ಹೋಗೋದು. ಬಾರ ಕೊಡ್ಸು ಚಿರೇಶ. ಬೇಡಪ್ಪ ಸುಮ್ಮನೆ ಯಾಕೆ, ನಿಂದು ದುಡ್ಡೆ ನಂದು ದುಡ್ಡೆ. ಸದ್ಗುರುಗಳದ ಬೈಕ್ ಅದು. ಕಾವೇರಿನ ಮತ್ತೆ ಹರಿಯೋ ತರ ಮಾಡ್ಬೇಕು ಅನ್ನೋದು ಅವ್ರೊಂದು ಅದಕ್ಕೆ ಹಾಕೊಂಡು ನೋಡೋದು ಬೈಕ್ ಮೇಲೆ. ಕಾವೇರಿ ಕಾಲಿಂಗ್. ಜನ ನೋಡಲ್ಲಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಏನ್ ತಗೊಂಬೇಕು ಚಿರೇಶ್? ರುದ್ರಾಕ್ಷಿ ಹಳೇದೋ ಕಿತ್ತೋಗ್ಬಿಟ್ಟಿದೆ. ಅದ್ರ ಬದಲು ಇವಾಗ ಹೊಸ ತಗೋಬೇಕು. ಇದು ಇಲ್ಲಿ ನೋಡೋದು ಕಾಪರ್ ಗೋಲ್ಡ್ ರಿಂಗ್. 87,000. ಗೈಸ್ ಜನ ನೋಡಿ ಗೈಸ್ ಹೆಂಗಿದಾರೆ. ಫುಲ್ಲು ಟೈಮ್ ಆಗ್ತಾ ಫುಲ್ಲು ಜನ ತುಂಬ್ಕೊಂತವ್ರ. ಇನ್ನ ಹೌದಾ? ಹಿಂಗೈತೆ. ಇವೆಲ್ಲ ಜಿಮ್ಗೆ ಹೋಗಲ್ಲ, ಏನ್ ಬಾಡಿ ಐತೆ ಅದಕ್ಕೆ. ಇವತ್ತು ಲೇಸರ್ ಶೋ ನೋಡೋದ್ ಬೇಡ, ಬೆಳಗ್ಗೆನೆ ಹೋಗಿ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಇದ್ದಿದ್ ಲೇಟ್ ಆಗಿರೋದ್ರಿಂದ ಲೇಸರ್ ಶೋ ಕರೆಕ್ಟ್ ಟೈಮಿಗೆ ಬಂದಿದೀವಿ. ಹುಚ್ಚು ಒಂದ್ ತಾಸ್ ಹೋಗೋನು. ಯಪ್ಪ ಇವ ಮನುಷ್ಯನ ದೇವನ. ನಾನ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟ ಜನ ಬರ್ತಾರೆ ಅಂತ. ವೀಕ್ ಡೇಸ್ ಅಲ್ಲಿ ಹೋಗಿ ಬರೋಣ ಅಂತ ಬಂದ್ರು ಅಂತೂ ಸಿಕ್ಕಾಪಟ್ಟೆ ಅವ್ರ ಜನ. ಸೊ ಗೈಸ್ ಲೇಸರ್ ಶೋ ಏನೋ ಮುಗೀತು, ಚೆನ್ನಾಗಿ ಆಯ್ತು ಲೇಸರ್ ಶೋ. ಚಿರೇಶ್ ಬ್ರೋ, ವಾಟ್ ಯು ವಿಲ್ ಟಾಕ್ ಅಬೌಟ್ ದಿಸ್ ಟ್ರಾಫಿಕ್? ನಥಿಂಗ್ ಟು ಡೂ ವಿತ್. ಅಲ್ಲಿ ನೋಡಬಹುದು 1 hour ಬೇಕು ಅನ್ಸುತ್ತೆ ನಾವ್ ಮನೆಗೆ ಹೋಗಕ್ಕೆ, ಅಷ್ಟು ಟ್ರಾಫಿಕ್ ಇದೆ.
ಗಾಡಿ ತೆಕ್ಕೊಳಕ್ಕೂ ಆಗಲ್ಲ. ಗಾಡಿ ಹತ್ರನು ಒಳ್ಳೆ ನೊಣ ಮುತ್ಕೊಂಡವ್ರೆಲ್ಲ ಅಲ್ಲ. ಒಬ್ಬೊಬ್ರು ಬರೋರು 4 ವೀಲರ್ ಅಲ್ಲಿ ಬಂದವ್ರೆ. ಇನ್ನ ಈಗ ಬರ್ತವ್ರೆ ಲೇಸರ್ ಶೋ ಮುಗಿದ್ಮೇಲೆ ಬ್ಯಾಡ್ ಲಕ್ ತಿಕ್ಕ ಎಲ್ಲ ಉಳ್ದೋದೈತೆ. ಅದು ಅವ್ರು ಡಿಮ್ಮಂಡ್ ಡಿಪ್ ಮಾಡಿಲ್ಲ ಅಂದ್ರೆ ಎದುರುಗಡೆ ಬರೋರ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇರಲ್ಲ. ಸುಮ್ನೆ ಹೈ ಬೀಮ್ ಹಾಕೊಂಡ್ ಬರ್ತಾ ಇರ್ತಾರೆ. ಡಿಮ್ಮಂಡ್ ಡಿಪ್ಪೇ ಮಾಡಲ್ಲ. ಅದೇನ್ ಅರ್ಥ ಆಗುತ್ತೋ ಅವ್ರಿಗೆ, ಅರ್ಥ ಆಗಲ್ವೋ ಗೊತ್ತಾಗಲ್ಲ. ನೋಡಕ್ ಮಾತ್ರ ಎಜುಕೇಟೆಡ್ ಗಳ ತರ ಕಾರ್ ತಗೊಂಡ್ಬಿಟ್ಟು ಶೋಕಿಗಳು ಮಾಡ್ಕೊಂಡ್ ಬರ್ತಾರೆ. ಎಲ್ಲ ಎಜುಕೇಟೆಡ್ ಬಟ್ ಡಿಮ್ಮಂಡ್ ಡಿಪ್ ಮಾಡೋದು ಯಾವನು ಮಾಡಲ್ಲ. ಅನ್ಎಜುಕೇಟೆಡ್ ತರ ಬಿಹೇವ್ ಮಾಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಗಂಟೆನ ಹೊಡಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.